ಎಷ್ಟು ಫ್ರೆಶ್ ಆಗಿದೆ. ಇದು ಶುಂಠಿ ಚಟ್ನಿ ರೆಡಿ. ಕಾಲು ಎತ್ತದ್ ಕಲ್ತಿದ್ದಾನೆ, ಕಾಲು ಎತ್ಬಿಟ್ಟು ಹಿಂಗೆ ಇಟ್ಕೋತಾನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕ್ಲಿಯರೆನ್ಸ್ ಚಾನಲ್. ಸೊ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಿಗ್ಗೆ ನಮ್ಮ ಮನೆ ಹತ್ರ, ಇಲ್ಲಿ ಅಮ್ಮ ಮನೆ ಹತ್ರ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಮಾರಕ್ಕೆ ಬರ್ತಾರೆ. ಸೊ ಹಾಗಾಗಿ ಅಮ್ಮ ಇಲ್ಲೇ ತೊಗೊಂಡ್ಬಿಡ್ತಾರೆ. ಕಮ್ಮಿಲಿ ತುಂಬ ಎಳೆಯೋದು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಲ್ಲೇ ಅಮ್ಮ ಪರ್ಚೇಸ್ ಮಾಡ್ಕೊತಾ ಇದ್ರು. ನಮ್ಮ ಅಣ್ಣ ಅವ್ರ ತಮ್ಮಗೆ ಆಟ ಆಡ್ಸ್ಕೊಂಡು ಕೂತ್ಕೊಂಡಿದ್ಲು. ಎಷ್ಟಾಯ್ತಮ್ಮ ಇಷ್ಟು ನುಗ್ಗೆಕಾಯಿ? 3, 4, 5, 7, 8, 9, 10, 11 ನುಗ್ಗೆಕಾಯಿ ಅಷ್ಟೇ. ಸೂಪರ್. ಒಂದೆರಡು ಎಕ್ಸ್ಟ್ರಾ ಕೊಡ್ತಾರೆ. ಸೂಪರ್. ನೋಡಿ ಹೆಂಗಾಗಿದೆ ಅಂದ್ರೆ ಹೆಂಗೆ. ಸೊ ಆ್ಯಕ್ಚುಲಿ ಅಮ್ಮ ಗಂಜಿ ಮಾಡಿದ್ರು, ಹಾಲು ಮತ್ತು ಬೆಲ್ಲ ಹಾಕಿ. ಸೊ ಎಲ್ಲರೂ ಗಂಜಿ ಕುಡಿತಾ ಇದ್ದೀವಿ. ದೋಸೆಗೆ ನೆನೆಸಿ ರುಬ್ಬಿ ಇಟ್ಟಿದ್ರು, ದೋಸೆ ಬ್ಯಾಟರ್ ಇದೆ. ಸೊ ಅದಕ್ಕೆ ಚಟ್ನಿ, ಯಾವಾಗಲೂ ನಮ್ಮಮ್ಮ ಮಾಡೋದು ಗ್ರೀನ್ ಚಟ್ನಿ ಮಸ್ತ್ ಇರುತ್ತೆ. ನಿಮಗೆ ಲಾಸ್ಟ್ ನಮ್ಮ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅದು ಚಟ್ನಿ, ಮಸ್ತ್ ಇರುತ್ತೆ. ಅನ್ನಕ್ಕೆ, ದೋಸೆಗೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೆಲ್ಲ. ಸೊ ಅದಕ್ಕೆ ನನಗೂ ಗೊತ್ತಿರಲಿಲ್ಲ ಹೇಗೆ ಮಾಡ್ತಾರೆ ಅಂತ. ಇವಾಗ ಹೆಂಗಿದ್ರು ರೆಡಿ ಮಾಡ್ಕೊತಾ ಇದ್ರು. ಏನು ಮಾಡ್ತಿದ್ದೀರಾ ಅಂತ ಕೇಳಿದೆ. ಚಟ್ನಿ ಮಾಡ್ತಿದ್ದೀನಿ ಅಂದರು, ಹಸಿಮೆಣಸಿನ್ಕಾಯಿ ಚಟ್ನಿ. ಸೊ ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ. ಇದಕ್ಕೆ ಸ್ವಲ್ಪ ಇದು ಏನಿದು ಹೀರೆಕಾಯಿ, ಇಷ್ಟು ಸ್ವಲ್ಪ ಹೀರೆಕಾಯಿ ಹಾಕಿದಾರ. ಇನ್ನೂ ಹಾಕ್ಬೇಕಾ? ಸೊ ಹೀರೆಕಾಯಿ ಇಲ್ಲಿದೆಲ್ಲ ಇದೆ. ಸೊ ಹೀರೆಕಾಯಿ ಸ್ವಲ್ಪ ಹಾಕಿದಾರ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸದ್ಯಕ್ಕೆ ಇಷ್ಟಿದೆ, ಮತ್ತು ಬೆಳ್ಳುಳ್ಳಿ ಇದೆ. ಇನ್ನು ಸ್ವಲ್ಪ ಇವಾಗ ಕಟ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿದಾವೆ ಅಂದ್ರೆ ನುಗ್ಗೆಕಾಯಿ ಎಳೆ ಮಸ್ತ್ ಇದಾವೆ ತಗೊಂಡಿರೋದು. ದಪ್ಪ ದಪ್ಪ ಅನಿಸ್ತಾವು, ಬಟ್ ಒಳಗಡೆ ಮಸ್ತ್ ಇರುತ್ತೆ. ಅವ್ರದ್ದೇ ಹೊಲ ಆಯ್ತಾ? ದೊಡ್ಡ ದೊಡ್ಡ ಗಿಡ ಅದಾವ. ಪಾಪು ಬಟ್ಟೆ ಎಲ್ಲ ನಿನ್ನೆ ಒಗ್ದು ಹಾಕಿರೋದು, ಎಲ್ಲ ಲಂಗೋಟುಗಳು. ಇದು ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಪ್ಲ್ಯಾಂಟ್ ಸಿರಿಗೆ ನಾವು ಕಲರ್ ಚಾಲೆಂಜು ವಿಡಿಯೋ ಮಾಡ್ದಾಗ ಕೊಟ್ಟಿದ್ದು ಇಷ್ಟಿತ್ತು. ಇವಾಗ ನೋಡಿ ಇಲ್ಲಿವರೆಗೂ, ಆ ಕಡೆವರೆಗೂ ಇಲ್ಲಿವರೆಗೂ ಬೆಳೆದಿದೆ. ದೋಸೆ ಇಟ್ಟು ರುಬ್ಬಿ ಇಟ್ಟಿದ್ದಾರೆ, ಉಬ್ಬಿದೆ ಇಲ್ಲಿವರೆಗೂ ಮಸ್ತ್. ಯೂಸಲಿ ಈ ಥರ ಬಿಸಿಲಿಲ್ಲ ಅಂದ್ರೆ ಉಬ್ಬೋದೇ ಇಲ್ಲ, ಆದರೆ ಇವತ್ತು ಉಬ್ಬೈತೆ. ಸೊ ಅಮ್ಮ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಇನ್ನು ಪಾತ್ರೆ ಎಲ್ಲ ಹೆಲ್ಪ್ಗೆ ಬರ್ತಾರೆ, ಕಸ ಗುಡಿಸಿ ನೆಲ ಉರಿಸ್ಬಿಟ್ಟು ಪಾತ್ರೆ ತೊಳೆದು ಹೋಗ್ಬಿಡ್ತಾರೆ. ಮೊದಲು ಆಚೆ ಯೂಟಿಲಿಟಿಲಿ ಕುತ್ಕೊಂಡು ಎಲ್ಲ ಪಾತ್ರೆ ತೊಳಿತಾ ಇದ್ರು. ಬಟ್ ಇವಾಗ ಸಿಂಕ್ ಹತ್ರನ ಇಲ್ಲೇ ನಿಂತ್ಕೊಂಡ್ಬಿಟ್ಟು ವಾಶ್ ಮಾಡ್ತಾರಲ್ಲ. ಸೊ ಹಾಗಾಗಿ ನೀರೆಲ್ಲ ಹಂಗೆ ಇಳಿದು ಒಳಗಡೆ ಎಲ್ಲ ಹೋಗ್ತಾ ಇರುತ್ತೆ. ಸೊ ಒಂದೊಂದ್ಸರಿ ಕೆಳಗಡೆಯಿಂದನೂ ಸ್ವಲ್ಪ ನೀರೆಲ್ಲ ಬರ್ತಾ ಇದೆ. ನಮ್ಮ ಮನೇಲೂ ಇದೇ ಪ್ರಾಬ್ಲಮ್ ಆಗುತ್ತೆ. ಸೊ ಅಂದರೆ ಸ್ವಲ್ಪ ಇದ್ದರೆ ಮ್ಯಾನೇಜ್ ಮಾಡ್ಕೋಬೋದು, ಬಟ್ ಜಾಸ್ತಿಯಾಗಿ ಹಂಗೆ ಇದ್ದಾಗ ಅದು ಸ್ವಲ್ಪ ಲೀಕ್ ಆಗೋದು, ಈ ಥರ ಎಲ್ಲ ವಾಟ್ರ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಇನ್ನು ಅದೆಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ವಿ. ನಮ್ಮಮ್ಮ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಚಟ್ನಿ ಮಾತ್ರ ಮಸ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಕಾಂಬಿನೇಷನ್. ಸೊ ದೋಸೆಗೆ ಅಂತೂ ಇನ್ನೂ ಪರ್ಫೆಕ್ಟ್. ಸೊ ಹಾಗಾಗಿ ನಾನು ವೀಡಿಯೋ ಶೂಟ್ ಮಾಡ್ಬಿಡೋಣ ಅಂತ ವ್ಲಾಗ್ ಇವತ್ತು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅಮ್ಮ ಮನೇಲಿ ಸ್ವಲ್ಪ ದಿನ ಇರೋಣ ಅಂತ ಬಂದಿದ್ದೆ, ಯಾಕಂದರೆ ಸಿರಿ ಕೂಡ ಬಂದಿದ್ದಾಳಲ್ವಾ. ಅವಳು ಬಂದಾಗ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು. ಯಾನಾಗೂ ಕೂಡ ಸಾಟರ್ಡೆ ಸಂಡೇ ಸ್ಕೂಲು ಇರಲಿಲ್ಲ. ಸೊ ಹಾಗಾಗಿ 2 ದಿನ ಇಲ್ಲಿದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ ಪಾಪು ಹತ್ರ ಹೋಗೋಣ ಅಂತ ಇದ್ವಿ. ಮಂಡೆಯಿಂದ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಒಂದು ಕಡಾಯಿನಲ್ಲಿ ಎಲ್ಲ ಹಾಕ್ತಿದಾರ, ಈರುಳ್ಳಿ, ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಇಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಏನು ಹಾಕಿಲ್ಲಲ್ಲ. ಇದು ಸ್ವಲ್ಪ ವಿತೌಟ್ ಆಯಿಲ್ ಇಷ್ಟು ಫ್ರೈ ಆದಮೇಲೆ ಇವಾಗ ಇದಕ್ಕಮ್ಮ ಬೆಳ್ಳುಳ್ಳಿ ಹಾಕ್ತಿದಾರ ಮತ್ತು ಕರಿಬೇವು.
ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕೋದು. ಅಷ್ಟೇ ಅಲ್ಲ, ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಜಗ್ಗಿ ಅವು ಫುಲ್ ಖಾರ ಆಗ್ತಾವೆ. ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಜೀರಿಗೆ, ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ. ಬೆಲ್ಲ ಖಾರ ಇರುತ್ತಲ್ಲ ಸ್ವಲ್ಪ ಜಾಸ್ತಿ ಆಮೇಲೆ ಸ್ವಲ್ಪ ಉಪ್ಪು. ಅಷ್ಟೇ. ಇವಾಗಿದ್ದು ಆಫ್ ಮಾಡಿ, ಅಷ್ಟು ಅಷ್ಟೇ. ಸ್ಟವ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನೀರು ಹಾಕ್ದೇನೆ ಮಿಕ್ಸಿ ಹಾಕೊಬಿಡ್ಬೇಕು. ನೀರು ಹಾಕ್ಬೇಡಿ, ಹಾಕಿದ್ರೆ ಹಾಳಾಗ್ಬಿಡುತ್ತೆ. ನೀರು ಹಾಕ್ದೇನೆ ಸೊ ಇದನ್ನೇ ಬ್ಲೆಂಡ್ ಮಾಡ್ಕೊಂಡ್ಬಿಟ್ರೆ ಆಯಿತು, ಚಟ್ನಿ ರೆಡಿ. ಸೊ ಬೆಳಿಗ್ಗೆ ಪಾಪುಗೆ ಅಮ್ಮ ಇದರಿಂದ ಇದೆಲ್ಲ ತೆಗೆದು ಹಾಕಿರೋದು. ಏನು ಗುಟ್ಟಿ ಅಂತಾರೆ? ಗುಟ್ಟಿ. ನಾನು ಫಸ್ಟ್ ಹೇಳಕತ್ತೀನಿ ಗುಟ್ಟಿ ತೆಗೆದು ಹಾಕೋದಂತೆ. ಹಾಕಿದ್ವಲ್ಲ ಅದ್ರ ಏನಾಗ ಇಷ್ಟು ಐಟಮ್ ಹಾಕಿರ್ಲಿಲ್ಲ ನಾವು. ಬಾದಾಮ್ ಒಂದು ಹಾಕ್ತಿದ್ವಿ, ಇನ್ನೊಂದು ಇದೊಂದು ಜಾಕಾಯಿ ಇದನ್ನ ಹಾಕಿವಿ. ಆಮೇಲೆ ಇದು ಸ್ವಲ್ಪ ದಿನ ಹಾಕಿದ್ವಿ. ಇದು ಬಜ್ಜಿ ಅಂತಾರಲ್ಲ, ಬಜ್ಜಿ ಹಾಕಿತ್ತು, ನೆನಪೈತೆ ಅಷ್ಟೇ. ಬಟ್ ನಮ್ಮ ಪಾಪುಗೆ ಇಷ್ಟು ಐಟಮ್ಸ್ ಇದಾವೆ ನೋಡಿ. ಇವೆರಡು ಜಾಸ್ತಿ ಆ ಕಡೆ ಹುಬ್ಳಿ ಸೈಡ್ ಸ್ವಲ್ಪ ಜಾಸ್ತಿ. ಅರಿಶಿನ ಬಜ್ಜಿ, ಇದು ಶುಂಠಿ ಅರಿಶಿನ ಮತ್ತೆ ಬಜ್ಜಿ. ಇವಾಗ ಈ ಕಡೆ ಬಾದಾಮು, ಇದು ಏನಮ್ಮ ಜಾಕಾಯಿ ವಾಲ್ನಟ್. ಸೊ ಇಷ್ಟನ್ನ ಇದು ಬಾದಾಮ್ ನೆನೆ ಹಾಕ್ಬೇಕು. ರಾತ್ರಿ ನೆನೆಸಾಕ್ಬಿಟ್ಟು ನೆಕ್ಸ್ಟ್ ಡೇಗೆ ಇವೇನೆಲ್ಲ ಇಷ್ಟು ಮಾಡೋದು. ಇದ್ರ ಮೇಲೆ ಒಂದು ಸ್ವಲ್ಪ ಹಸಿ ಮಿಲ್ಕ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಇದನ್ನಿಷ್ಟು. ಉತ್ತುತ್ತಿಲ್ಲ, ಖಾಲಿ ಆಯ್ತಾ? ಸೊ ಇನ್ನೊಂದು ಉತ್ತುತ್ತಿ ಬೇರೆ ಅದ್ರಲ್ಲಿ ಹಾಕಿದ್ದಾರೆ. ಎಲ್ಲದೂ ಸ್ವಲ್ಪ ಹಿಂಗೆ ತೆಗೆದ್ಬಿಟ್ಟು ಒಂದು ಸ್ಪೂನಲ್ಲಿ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿ ಕುಡಿಸ್ಬಿಡೋದು. ಇದರಿಂದ ಆ ಸ್ಪೂನಿಂದ ಕುಡಿಯಲ್ಲ ಅವನು, ಅದ್ರಲ್ಲ ಗುಂಡ ಭಾರಿ ಆಗಿದ್ದಾನೆ. ಹೆಂಗ್ ನಗ್ತಾನೆ ಗೊತ್ತಾ? ಯಪ್ಪ ಸೂಪರು. ಸೊ ಇನ್ನು ಆಯಿತು ಚಟ್ನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ದೋಸೆ ಮತ್ತು ಚಟ್ನಿ. ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್. ಕಾಲು ಎತ್ತದ್ ಕಲ್ತಿದ್ದಾನೆ. ಕಾಲು ಎತ್ಬಿಟ್ಟು ಹಿಂಗೆ ಹಿಡ್ಕೋತಾನೆ. ಗುಂಡು ಗುಂಡು ಗುಂಡು. ಅಯ್ಯೋ ಕಾಣಿಸುತ್ತೆ. ಮೊಸರು ಮತ್ತು ಪೊಟ್ಯಾಟೊ ಇರಲಿಲ್ಲ. ನಾನು ಏನು ಅಂದ್ಕೊಂಡೆ, ದೋಸೆ ಇತ್ತಲ್ಲ ಪೊಟ್ಯಾಟೊ ಪಲ್ಯ ಮಾಡಮ್ಮ ಅಂದ್ಕೊಂಡೆ. ಆದರೆ ಪೊಟ್ಯಾಟೊ ಇರಲಿಲ್ಲ, ಈರುಳ್ಳಿ. ಆಮೇಲೆ ಹಾಲು ಮೊಸರು. ಇಲ್ಲಿ ಸ್ವಲ್ಪ ಏನಾಗೆ ಏಲಕ್ಕಿ ಬನಾನ ತಂದೆ. ಸರಿ ಪರವಾಗಿಲ್ಲ, ಹಣ್ಣಾಗಿರೋದೇ ಕೊಟ್ಟರು, ಕಾಯಿ ಕೊಟ್ಟಿಲ್ಲ ಒಂದು. ಆಮೇಲೆ ಮತ್ತು ಮೆಣಸಿನ್ಕಾಯಿ ಆಮೇಲೆ ಪನ್ನೀರು. ದೋಸೆಗೆ ಪನ್ನೀರ್ ಹಾಕ್ಕೊಂತೀನ ಅಂತ ಆರ್ಡ್ರ್ ಮಾಡಿದ್ರು. ಇಲ್ಲಿ ನೋಡ್ರಿ, ಇದು ನಾನು ಆಲ್ಮೋಸ್ಟ್ ಎಷ್ಟೆಷ್ಟು ಉದ್ದ ಕಳಿಸಿದಾರೆ ಅಂದರೆ ಅಷ್ಟಿದೆ. ಎಲ್ಲ ದೊಡ್ಡದು ಮಿಕ್ಸ್ ಕೊಟ್ಬಿಟ್ಟಿದ್ದಾರೆ. ಇದರಲ್ಲೆಲ್ಲ ಚಿಕ್ಕದು ಕೊಟ್ಬಿಟ್ಟಿದ್ದಾರೆ. ಸೊ ಎಲ್ಲ ಮಿಕ್ಸ್ ಹಾಕಿ ಕಳಿಸಿದ್ದಾರೆ. ಚಟ್ನಿ ಚೆನ್ನಾಗಾಗತ್ತೆ ಬಿಡುತ್ತಾ ಉದ್ದಂಗೆ.
ಸೊ ಒಂದಷ್ಟು ತರಕಾರಿ ಎಲ್ಲ ಖಾಲಿ ಆಗಿತ್ತು ಅಂತ ಅಮ್ಮ ಎಲ್ಲ ಆರ್ಡರ್ ಮಾಡಿದ್ರು, ಬಂದಿತ್ತು. ಮೆಣಸಿನ್ಕಾಯಿ ನೋಡಿ ನಂಗೆ ನಿಜವಲ್ಲೂ ಶಾಕ್ ಆಯ್ತು, ಎಷ್ಟು ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಕಳಿಸಿದ್ದಾರೆ ಅಂದರೆ. ಇನ್ನೊಂದೇನು ಗೊತ್ತಾ, ಇವತ್ತು ಚಟ್ನಿಗೆ ಎಷ್ಟೊಂದು ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅಷ್ಟಾಗಿ ಖಾರನೇ ಇರೋದಿಲ್ಲ ಅದು. ಈ ಥರ ಚಟ್ನಿಗೆ ಚಿಕ್ಕ ಚಿಕ್ಕದು ಒಂದು ಖಾರ ಮೆಣಸಿನ್ಕಾಯಿ ಇರುತ್ತಲ್ಲ, ಆ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೇ ಹಾಕ್ಕೊಂತಿದ್ರೂ ಟೇಸ್ಟ್ ಖಾರ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು. ಇನ್ನು ಚಿಕ್ಕ ಚಿಕ್ಕದು ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಚಟ್ನಿಗೆ ಅಮ್ಮ ಮಿಕ್ಸಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಫೈನಲಿ ಚಟ್ನಿ ರೆಡಿ ಆಗಿದೆ. ಮನೆ ಫುಲ್ ಗಮ್ಮತ್ತಿದೆ ಅವಾಗಲೇ. ಸ್ವಲ್ಪ ತರ್ತರಿ ಇರ್ಬೇಕು. ಫುಲ್ ಪೇಸ್ಟ್ ಥರ ಮಾಡ್ಕೊಂಡ್ರೆ ಅಷ್ಟಾಗಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಮೀಡಿಯಮಲ್ಲಿ ಈ ಥರ ಮಾಡಿರೋ ತರಿತಾರೆ. ಉಪ್ಪು ಕಮ್ಮಿ ಆಗೈತಾ? ರೆಡಿ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಹಸಿಮೆಣಸಿನಕಾಯಿ ಚಟ್ನಿ. ಎಲ್ಲರಿಗೂ ಇಷ್ಟ, ಸಕ್ಕತ್ತಾಗಿದೆ. ನಮ್ಮ ಕಿರಣ್ಗೆ ಇಷ್ಟ ಆಗ್ಬಿಟ್ಟೈತೆ. ಅವ್ರು ಯೂಶಲಿ ಆ ಥರ ಇಷ್ಟಪಡಂಗೇ ಇಲ್ಲ ಚಟ್ನಿ ಎಲ್ಲ. ಚಟ್ನಿ ಇಷ್ಟ ಆಗ್ಬಿಟ್ಟಿದೆ ಕಿರಣ್ಗೂ. ಕಿರಣ್ಗೆ, ಮಂಜುಗೆ, ಆಕಾಶ್ಗೆ, ಸಿರಿಗೆ, ನನಗೆ, ಅಮ್ಮಗೆ ಎಲ್ಲರಿಗೂ ಇಷ್ಟ. ಇವತ್ತು ಪೋಲಿಯೋ ಹಾಕ್ಸೋದಿದೆಯಲ್ಲ. ಹೌದು. ಆ್ಯಕ್ಚುಲಿ ಇವತ್ತೇ ಪೋಲಿಯೋ ಇದೆ. ನಮ್ಮ ಅಯ್ಯನಾಗೆ ಮತ್ತು ಪಾಪುಗೆ ಹೋಗಿ ಪೋಲಿಯೋ ಹಾಕ್ಸ್ಕೊಂಬರೋಣ ಅಂತ. ಅಯ್ಯನ ಮತ್ತು ಪಾಪಗೆ ಇಬ್ರು ಒಟ್ಟಿಗೆ ಅಲ್ಲ, ಅವಾಗ ಅಯ್ಯನಾಗ ಒಬ್ಳಿಗೆ, ಇವಾಗ ಇಬ್ಬರಿಗೆ ಅಕ್ಕ ಮತ್ತು ತಮಗೆ ಪೋಲಿಯೋ ಕರ್ಕೊಂಡು ಹೋಗ್ತಿದ್ವಿ. ಈಗ ಪಾಪ ಬಂದೈತೆ. ಇಬ್ರನ್ನ ಇವ್ರು ನಗದ್ ನೋಡಿದ್ರು. ಏಯ್ ಏನ ಪೋಲಿಯೋ ಹಾಕ್ಸ್ಕೊತೀಯ, ಪೋಲಿಯೋ ಹಾಕ್ಸ್ಕೊತೀಯ? ಹಾಂ ಬಂದೆ. ಕೂಲು. ಕೂದಲ ಬಿಡ. ದೋಸೆಗೆ ಪನ್ನೀರ್ನ ಅಮ್ಮ ತುಟ್ಟುದು. ಪನ್ನೀರ್ ದೋಸೆ, ಪನ್ನೀರ್ ದೋಸೆ, ಇಲ್ಲಿ ಚಟ್ನಿ. ಇದರಲ್ಲೂ ಪನ್ನೀರ್ ಹಾಕಿ ಅಮ್ಮ. ಚಟ್ನಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ವಾವ್ ಮಸ್ತ್ ಇರುತ್ತೆ. ಪಿಲ್ಲೋ ಇಟ್ಬಿಟ್ಟು ಆ ಕಡೆ ಈ ಕಡೆ ಪಿಲ್ಲೋ ನಮ್ಮ ಪಾಪು. ಇವಾಗಿನ ಮಕ್ಕಳು ಎಷ್ಟು ಹುಷಾರ ಅಂದರೆ ಗೊತ್ತಿಲ್ಲ, ನಾವು ಯಾವಾಗ ಹೆಂಗಿದ್ವಿ ಏನು ಅಂತ ನನಗಷ್ಟು ಐಡಿಯಾ ಇಲ್ಲ. ಬಟ್ ಇಲ್ಲಿ ಮಕ್ಳು ಹೆಂಗಂದ್ರೆ, ಇವಾಗ ಅಜ್ಜಿ ತಾತ ಬಂದರೆ, ಅಜ್ಜಿ ಮನೆಗೆ ಹೋದರೆ, ಯಾರಾದರೂ ಮನೆಗೆ ಬಂದರೆ, ಗೆಸ್ಟ್ ಬಂದರೆ ಆವಾಗ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಒಂದೊಂದ್ಸರಿ ಮಾತು ಕೇಳ್ತಾರೆ. ಬಟ್ ಹತ್ರದಲ್ಲಿ ಈ ಥರ ಅಜ್ಜಿ ತಾತ ಅವರೆಲ್ಲ ಬಂದುಬಿಟ್ರಂತೂ ಮಾತೇ ಕೇಳಲ್ಲ. ಹೆಂಗಿದ್ರು ಏನು ಮಾಡೋಕ್ಕಾಗಲ್ಲ, ಇವ್ರು ಎಲ್ಲರೂ ಇರ್ತಾರೆ, ನಮಗೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದಿರುತ್ತೆ. ಅವ್ರು ಇರ್ತಾರೆ ಅನ್ನೋ ಒಂದು ಧೈರ್ಯ ಇರುತ್ತೆ. ಸೊ ಹಾಗಾಗಿ ಅವರು ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ನೋಡಿ, ಹಾಕಿ ಕೊಟ್ಟರೆ ಅವಳು ಯೂಶಲಿ ಮನೇಲಿದ್ದಾಗ ತಿಂತಾ ಇರ್ತಾಳೆ ಅವಳು ಅಷ್ಟಕ್ಕೆ ಅವಳೆ. ಬಟ್ ಇಲ್ಲಿ ತಿಂತಾ ಇಲ್ಲ. ಹಾಕಿ ಪ್ಲೇಟ್ ಮುಂದೆ ಇಟ್ಟರೆ ಎಷ್ಟೊತ್ತಾದರೂ ಟಿ ವಿ ಹಾಕೊಂಡು ಕೂತ್ಕೊಂಡಿದ್ದಾಳೆ. ಟಿ ವಿ ಆಫ್ ಮಾಡಿದ್ರೆ ಕೇಳ್ತಾನೆ ಇಲ್ಲ. ಏನು ಮಾಡೋದಂತಲೇ ಗೊತ್ತಾಗಲ್ಲ ಒಂದೊಂದು ಸರಿ. ಸೊ ಅಲ್ಲಿ ಇಲ್ಲಿ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಮತ್ತೆ ಸರಿ ಅಂದ್ಬಿಟ್ಟು ಚಿಕ್ಕಿ ಜೊತೆ ತಿಂತೀನಿ ಅಂದ್ಬಿಟ್ಟು ಸಿರಿ ಜೊತೆ ಕೂತ್ಕೊಂಡು ಸಿರಿನೇ ತಿನ್ನಿಸ್ತಾ ಇದ್ಲು. ಇನ್ನು ಪಾಪುನ ಅಲ್ಲೇ ಮುಂದೆನೇ ಕೂರಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ದೋಸೆ ಮತ್ತು ಚಟ್ನಿ, ಅದಕ್ಕೆ ತುಪ್ಪ ಹಾಕ್ಕೊಂಡು ಎಲ್ಲರೂ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಪನ್ನೀರ್ ದೋಸೆ ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ಲರಿಗೆ ಟೀ ಮಾಡಿದ್ದೆ. ಟೀ ಕುಡ್ಕೊಂಡು ನಾವು ಎಲ್ಲರೂ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಪಾಪು ಜೊತೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗಿ ಬಂದಾಗೆಲ್ಲ ಗಮ್ ಅಂತ ಇರುತ್ತೆ. ಎಷ್ಟು ಫ್ರೆಶ್ ಆಗಿದೆ ನೋಡಿ, ನೀರಲ್ಲಿ ಹಾಕಿ ಇಟ್ಟಿರೋದಲ್ಲ ಅದಕ್ಕೆ. ಅಲ್ಲ ಎಷ್ಟು ಫ್ರೆಶ್ ಆಗಿದೆ. ಇಲ್ಲಿ ಪಿಂಕ್ ಕಲರ್ ಸಖತ್ ನೋಡೋಕ್ಕೆ ಒರಿಜಿನಲ್ಲ ಅಂತ ಅನ್ಸೋದು. ಮುಟ್ಟಿದ್ರೆ ಗೊತ್ತಾಗ ಫೀಲ್ ಆಗೋದು, ಅಷ್ಟು ಚಂದ ಇದೆ. ಮಿಯಾನ ನೋಡಿ ಪಾಪುಗೆ ಬಟ್ಟೆ ಎಲ್ಲ ಇಡೋದಕ್ಕೆ ಮತ್ತೆ ಎಲ್ಲ ಜೋಡಿಸಿ ಇಡ್ತಾ ಇದ್ದಾಳೆ, ಕೆಲಸ ಮಾಡ್ತಾ ಇದ್ದಾಳೆ ಫುಲ್ಲು. ಸೂಪರ್ ನೋಡಿ. ಗಂಡು ಹೋಗೋಣ ಪೋಲಿಯೋ ಹಾಕ್ಸ್ಕೊಂಬರಕ್ಕೆ. ಹೋಗೋಣ ಪೋಲಿಯೋ ಹಾಕ್ಸ್ಕೊಂಬರಕ್ಕೆ. ಮನ್ನು
ಬನ್ನಿ ಬನ್ನಿ ಇವು ಸೊ ಇನ್ನು ರೆಡಿಯಾಗಿ ಪೋಲಿಯೋ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀವಿ, ಅಕ್ಕ ತಮ್ಮಗೆ ಇಬ್ಬರಿಗೆ ಒಟ್ಟಿಗೆ ಈ ಸಲ. ಸೊ ಇದು 28 ಹಂಗೆ ಇದ್ದಿದ್ದು, ಹುಟ್ಟಿದ ಮಕ್ಕಳಿಗಿಂತ ಮತ್ತು 5 ವರ್ಷದ ಮಕ್ಕಳವರೆಗೂ ಆಗ್ತಾರೆ. ಯಾನ ಇನ್ನೂ 4 ಇಯರ್ಸ್ ಇನ್ನೂ ಆಗಿಲ್ಲ ಅಲ್ವಾ, 3 ಇಯರ್ಸ್ 11 ಮಂತ್ ಇದೆ ಅವಳಿಗೆ. ಸೊ ಇಬ್ಬರಿಗೂ ಹಾಕ್ಸ್ಕೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ಮನೆ ಹತ್ರದಲ್ಲೇ ಇದ್ದಿದ್ದು. ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮತ್ತು ಹೆಲ್ತ್ ಸೆಂಟರ್ಸಲ್ಲಿ ಮತ್ತು ಅಂಗನವಾಡಿ ಇರುತ್ತಲ್ಲ ಅಲ್ಲಿ, ಸ್ಕೂಲಲ್ಲಿ ಮತ್ತು ಪೋಲಿಯೋ ಬೂತ್ಸ್ ಎಲ್ಲ ಇಟ್ಟಿರ್ತಾರೆ ಮತ್ತು ಮನೆ ಮನೆಗೂ ಬಂದು ಆಗ್ತಾ ಇರ್ತಾರೆ. ಸೊ ನಮ್ಗೆ ಇಲ್ಲಿ ಹತ್ರದಲ್ಲಿ ಅಂಗನವಾಡಿ ಹತ್ರ ಅಲ್ಲಿ ಆಗ್ತಾ ಇದ್ರು. ಸೊ ಹಾಗಾಗಿ ಮನೆ ಹತ್ರನೇ ತಂದ್ಬಿಟ್ಟು ಅಲ್ಲಿಗೆ ಹೋಗಿ ಹಾಕ್ಸಿದ್ವಿ. ನೀವೇನಾದರೂ ಮಿಸ್ ಮಾಡಿದರೆ ಗೌರ್ಮೆಂಟ್ ಹೆಲ್ತ್ ಸೆಂಟರ್ ಏನು ಹತ್ರದಲ್ಲಿ ಅಂಗನವಾಡಿ ಇರುತ್ತಲ್ಲ ಅಲ್ಲಿ ಒಂದ್ಸರಿ ಚೆಕ್ ಮಾಡಿ. ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಏನಾದರೂ ಇದ್ದರೆ ಮೇ ಬಿ ಹಾಕ್ಸ್ತಾರೆ ಅನ್ಸುತ್ತೆ. ಬಟ್ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಹುಟ್ಟಿದ ಮಕ್ಕಳಿಂದ 5 ವರ್ಷದವರೆಗೂ ಪೋಲಿಯೋ ಹಾಕ್ಸಿದ್ರೆ ತುಂಬಾ ಒಳ್ಳೆಯದು. ಸೊ ಇಬ್ರಿಗೂ ಪೋಲಿಯೋ ಹಾಕ್ಸಿದ್ದಾಯಿತು. ಫಸ್ಟ್ ಇಬ್ಬರು ಯಾರೂ ಅಳ್ಳಿಲ್ಲ. ಏನಾಗಂತೂ ಅವಳು ಕನ್ಫ್ಯೂಸ್ ಆಗಿದ್ಲು, ಏನು ಬಾಯಲ್ಲಿ ಬಂದೇ ಇಲ್ಲ ಅಂದರೆ ಜಸ್ಟ್ 2 ಡ್ರಾಪ್ಸ್ ಹಾಕಿದ್ದಲ್ವ, ಅವಳು ಏನೋ ಇರುತ್ತೆ ಹೆಂಗೆ ಎಂಥ ಟೇಸ್ಟ್ ಒಂಥರ ಆಯಿತು ಅಂತೆಲ್ಲ ಹೇಳ್ತದ್ದು, ನಗುರೇ ಬಂದ್ಬಿಟ್ಟಿತ್ತು. ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರಲ್ಲ. ನನಗೆ ಇನ್ನೂ ನೆನಪಿದೆ, ಪುಟಾಣಿ ಪಾಪು ಇದ್ದಾಗ ಇವಾಗ ಹೆಂಗಿದ್ದಾನೆ ಮನ್ವಿತ್ ಅವನ್ನ ಕರ್ಕೊಂಡು ಹೋಗಿ ನಾವು ಹಾಕ್ಸಿದ್ದೆಲ್ಲ ವ್ಯಾಕ್ಸಿನೇಷನ್ ಆಗಲಿ ಪೋಲಿಯೋ ಆಗಲಿ ಎಲ್ಲ ನೆನಪಿದೆ. ಇವಾಗ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಟಿದ್ದು, ಇಷ್ಟು ಹೈಟ್ ಆಗಿದ್ದಾಳೆ ನೋಡಿ. ಆಲ್ಮೋಸ್ಟ್ ನನಗೆ ಅರ್ಧ ಬರ್ತಾಳೆ. ಇನ್ನೇನು 23rd ಅವಳದು 4 ವರ್ಷದ ಬರ್ಡೇ ಕೂಡ ಇನ್ನೇನು 4 ವರ್ಷ ಆಗೇ ಬಿಡುತ್ತೆ. ಇನ್ನು ರಿಟರ್ನ್ ಹೋಗ್ಬೇಕಾದ್ರೆ ನಮ್ಮ ತಮ್ಮ ಮಿರರ್ ನೋಡೋಣ ಅಂತ ಹೇಳ್ದೆ. ಬಾತ್ರೂಮಲ್ಲಿ ಸ್ವಲ್ಪ ಮಿರರ್ಸ್ ಎಲ್ಲ ಬೇಕಾಗಿತ್ತಂತ, ಸೊ ಚೆಕ್ ಮಾಡ್ತಾ ಇದ್ದ. ಇಲ್ಲಿ ಆಚೆ ದೊಡ್ಡದಾಗಿ ಮಿರರ್ ಇತ್ತು. ನಾವು ಹೆಣ್ಮಕ್ಳು ಸುಮ್ಮನೆ ಇರ್ತೀವ, ಮಿರರ್ ನೋಡ್ಬಿಟ್ಟು ಒಂದು ಸ್ವಲ್ಪ ಫೋಟೋ ಎಲ್ಲ ತಗೊಳ್ಳೋಣ ಅಂತ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಹಾಗೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ನಮ್ಮನ್ನ ನೋಡಿ ಗಾಡೀಲಿ ಹೋಗ್ತಾ ಇದ್ರು, ಸ್ಟಾಪ್ ಮಾಡಿ ಬಂದು ನಮ್ಮನ್ನ ಗುರ್ತಿಡ್ದು ಮಾತಾಡ್ಸಿದ್ರು. ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ, ನಾನೇನು ಅಡ್ರೆಸ್ ಕೇಳಕ್ಕೆ ಬರ್ತಾ ಇದ್ದಾರೆ ಅನ್ನೋ ಇದರಲ್ಲೇ ಇರ್ತೀನಿ, ನಂಗೆ ಗೊತ್ತೇ ಇಲ್ಲ. ಮಾತಾಡ್ದಾಗ ಬಂದು ಓಕೆ ನಮ್ಮ ವೀಡಿಯೋಸ್ ನೋಡ್ತಾರೆ ಅಂತ. ಆಮೇಲೆ ಅವ್ರು ಹೇಳಿದ್ಮೇಲೆ ನಂಗೆ ರಿಯಲೈಸ್ ಆಗೋದು ಓಕೆ ಅಂತ. ನಿಜವಾಗ್ಲೂ ಹಂಗೆ ಅನ್ಸ್ಬಿಟ್ಟಿರುತ್ತೆ. ಬಟ್ ಅವರು ಸ್ಟಾಪ್ ಮಾಡಿ ಬಂದು ನಮ್ಮನ್ನ ಎಲ್ಲರೂ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು ಅವ್ರು ಮಾತಾಡ್ತಿದ್ದು. ಸೊ ಇವಾಗ ಜಸ್ಟ್ ಪೋಲಿಯೋ ಎಲ್ಲ ಹಾಕ್ಸಿದ್ದಾಯ್ತು. ಇಲ್ಲಿ ತಣ್ಣಗೆ ಚೆನ್ನಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಸೊ ಇಲ್ಲಿ ಪೋಲಿಯೋ ಹಾಕ್ಸಿ ಆರಾಮ್ ತಣ್ಣಗಿದೆ, ಮಸ್ತಾಗಿ ಗಾಳಿ ಬೀಸ್ತಾ ಇದೆ. ನಮ್ಮ ಮಿಯಾನ ಫುಲ್ ಅಲ್ಲ, ಎಷ್ಟು ಚಂದ ಇದೆ. ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆ ಆ್ಯಕ್ಚುಲಿ, ಮಧ್ಯಾಹ್ನ ಟೈಮ್ ಅಲ್ವಾ. ಸೊ ಪೋಲಿಯೋ ಎಲ್ಲ ಆಗ್ತಿದ್ದಾಯಿತು ಯಾನಾಗೆ ಮತ್ತು ಪಾಪುಗೆ. ಯಾನ ಫುಲ್ ಬ್ಯುಸಿ. ಇವಾಗ ಜಸ್ಟು ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ಬಂದು ಮಾತಾಡ್ಸಿದ್ರು, ಪ್ರೀತಿ ಅಂತ. ತುಂಬ ಖುಷಿ ಆಯಿತು, ರೆಕಗ್ನೈಸ್ ಮಾಡಿ ಬಂದು ಎಲ್ಲರೂ ಮಾತಾಡ್ಸಿದ್ರು. ಅಮ್ಮಗೆ ಇದರಿಗೆ ನಮಗೆ ಎಲ್ಲರನ್ನೂ ಗುರ್ತಿರಿಸಿ. ಸೊ ಅವರು ಇಲ್ಲೇ ಸ್ಟೇ ಮಾಡೋದಂತ ಹೇಳಿದ್ರು. ಸೊ ಇನ್ನು ಆಯ್ತು, ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಹೊರಡಿ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಮಧ್ಯಾಹ್ನ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ರೈಸ್ ಬಾತ್ ಮಾಡೋಣ ಅನ್ಕೊಂಡಿದ್ದೀನಿ. ನುಗ್ಗೆಕಾಯಿ ಜಾಸ್ತಿ ಇತ್ತಲ್ಲ ಬೆಳಿಗ್ಗೆ, ಅಮ್ಮ ತೊಗೊಂಡ್ರಲ್ಲ ನುಗ್ಗೆಕಾಯಿ. ಸೊ ಅದರಿಂದ ಸ್ವಲ್ಪ ರೈಸ್ ಬಾತ್ ಏನಾದರೂ ಮಾಡೋಣ ಅಂತ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಾನು ನುಗ್ಗೆಕಾಯಿಂದ ನಾರ್ಮಲ್ ಪಲಾವ್ ಮಾಡೋ ಥರನೇ, ಬಟ್ ನುಗ್ಗೆಕಾಯಿ ಹಾಕ್ಬಿಡೋದು ಅಷ್ಟೇ. ಯಾನಾಗೆ ಮನೆ ಕಟ್ಬಿಟ್ಟು ಇಲ್ಲಿ ಪ್ಯಾನ್ ಕೇಕ್ ಮಾಡಿದ್ದೀನಿ. ಸಿರಿಗೊಂದು, ಯಾನಾಗೊಂದು ಪ್ಯಾನ್ ಕೇಕ್. ಹೇಗಿದೆ ಯು ಪ್ಯಾನ್ ಕೇಕ್? ಯು ಲೈಕ್ ಇಟ್? ಸೊ ನಮ್ಮಮ್ಮ ಇವಾಗ ಮಸಾಜ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಮಸಾಜ್ ಮಾಡಕ್ಕೆ ಬಂದಿದ್ದಾರೆ, ಕೊರಿಯನ್ ಸ್ಟೈಲ್ ಮಸಾಜ್ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಮಸಾಲ ರುಬ್ಕೊಂಡಿದ್ದೀನಿ. ಇನ್ನು ಇಷ್ಟು ನುಗ್ಗೆಕಾಯಿ ಎಲ್ಲ ರೆಡಿಯಾಗಿದೆ.
ಇಯಾನ ತಮ್ಮನ ಆಟ ಆಡಿಸ್ಕೊಂಡು ಬ್ಯುಸಿಯಾಗಿದ್ಲು. ಇನ್ನು ನಾನು ಕೂಡ ಈ ಒಂದು ಕೊರಿಯನ್ ಸ್ಟೈಲ್ ಮಸಾಜ್ ಮಾಡಿಸಿದೆ. ತುಂಬ ಚೆನ್ನಾಗಿದೆ. ನಮ್ಮ ತಮ್ಮ ಬುಕ್ ಮಾಡಿದ್ದ. ಫುಲ್ ರೂಮೆಲ್ಲ ಡಾರ್ಕ್ ಮಾಡಿಬಿಟ್ಟು ಈ ಥರ ಕ್ಯಾಂಡಲ್ ಹಾಕ್ಬಿಟ್ಟು ಒಂದು ಬ್ಯಾಕ್ಗ್ರೌಂಡ್ ಒಂದು ಮ್ಯೂಸಿಕ್ ಹಾಕಿ ಎಷ್ಟು ಕಾಮಾಗಿರುತ್ತೆ. ಬಾಡಿ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಜಾಯಿಂಟ್ ಪೇನ್ ಎಲ್ಲ ಇದ್ರೆ ಎಲ್ಲ ನಮ್ಗೆ ಯಾವ ಥರ ಬೇಕೋ ಆ ಥರ ಪ್ರೆಷರಲ್ಲಿ ಮಾಡಿಸ್ಕೋಬೋದು. ಇನ್ನು ಅಡುಗೆ ಕೂಡ ರೆಡಿ ಆಯಿತು. ರೆಡಿ ಆದಮೇಲೆ ಕಿರಣ್ಗೆ ಕೂಡ ಪಾರ್ಸಲ್ ಕಳಿಸ್ಬಿಟ್ಟೋಣ ಅಂತ ಅವ್ರಿಗೆ ಬಾಕ್ಸ್ ರೆಡಿ ಮಾಡಿ ಪಾರ್ಸೆಲ್ಲ ಕಳಿಸ್ದೆ. ಇವಾಗ ಜಸ್ಟ್ ಹೋಗಿ ಕಿರಣ್ಗೆ ಪಾರ್ಸಲ್ ಕೊಟ್ಬಿಟ್ಟು ಬಂದೆ. ಪಾರ್ಸಲ್ ಸೆಂಡ್ ಮಾಡ್ಬೋದಾ? ಸೊ ಮಾಡಿ ಆಯಿತು. ಇನ್ನೊಂದು 5 ನಿಮಿಷದಲ್ಲಿ ಹೋಗಿ ರೀಚ್ ಆಗುತ್ತೆ. ಸೊ ಏನೋ ಒಂದು ಸಮಾಧಾನ, ಮನೆಯಿಂದ ಒಂದು ಊಟ ಕಳಿಸಿದ್ದೀನಿ, ತಿಂತಾ ಇದ್ದಾರೆ ಅಂತ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಕೂಡ ಓಡ್ತೀನಿ. ಸೊ ವೀಕೆಂಡ್ ಇತ್ತು ಅಂತ ಬಂದಿದ್ದು. ಮತ್ತು ನಾಳೆ ನನಗೆ ಸ್ಕೂಲ್ ಇದೆ. ಮತ್ತು ಬೆಳಿಗ್ಗೆ ಅದೇ ಲಂಚ್ ಬಾಕ್ಸ್ ಎದಳು ಬೇಗ ರೆಡಿ ಮಾಡು, ಅದೇ ಮತ್ತೆ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಸಾಯಂಕಾಲ ಹಂಗೆ ಮತ್ತೆ ರಿಟರ್ನ್ ಮನೆಗೆ ಹೋಗೋದು ಅಷ್ಟೇ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.